ಬನ್ನಿ, ವೆಲ್ಕಮ್ ಬ್ಯಾಕ್ ಟು ಕಾಂಟೆಂಟ್ ಸರ್ಕಲ್ ಕೆ ಚಾನಲ್. ಬನ್ನಿ, ಇವತ್ತು ಒಂದು ಅದ್ಭುತ ಕ್ಷೇತ್ರವನ್ನು ನಾವು ನೋಡೋಣ. ಇದು ಯಾವುದು ಅಂತೀರಾ? ಬನ್ನಿ, ಇದೇ ಕಮಲಶಿಲೆ ದೇವಸ್ಥಾನ. ನೋಡಿ, ಇದು ಮಹಾದ್ವಾರ ರಸ್ತೆಯಿಂದ ಹೀಗೆ ಶುರು ಆಗ್ತದೆ. ಕಮಲಶಿಲೆ ಕ್ಷೇತ್ರ, ಕಮಲಶಿಲೆ. ಇಲ್ಲಿಂದ ಮುಂದುವರಿತಾ ಹೋದರೆ ನಮಗೆ ಮುಂದೆ ಇದೇ ರಸ್ತೆಯಲ್ಲಿ ಒಂದು ದೊಡ್ಡ ಶ್ರೀ ಕ್ಷೇತ್ರ ಸಿಗುತ್ತೆ. ಅದೇ ಕಮಲಶಿಲೆ. ಇದು ಈ ದ್ವಾರವನ್ನು ಮುಂದುವರಿತಾ ಹೋದರೆ ನಮಗೆ ಆ ಅದ್ಭುತ ದೇವಸ್ಥಾನ ಸಿಗ್ತದೆ. ನೋಡಿ, ಇಲ್ಲಿಂದ ಹೀಗೇ ಮುಂದುವರಿತಾ ಹೋದಲ್ಲಿ ನಿಮಗೆ ಇವಾಗ ನಾನು ಆ ಒಂದು ಪುಣ್ಯಕ್ಷೇತ್ರವನ್ನು ದರ್ಶನ ಮಾಡಿಸ್ತೇನೆ. ಹೀಗೆ ಹೋದರೆ ಇದು ಒಂದು ಬೆಟ್ಟದ ತಪ್ಪಲಿನಲ್ಲಿ ಇದೆ. ನೋಡಿ, ಇಲ್ಲಿಂದ ಹೀಗೆ ಬಂದರೆ ಈ ದೇವಸ್ಥಾನವು ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಇದೇ ದೇವಸ್ಥಾನದ ಪ್ರಾಂಗಣ. ಇಲ್ಲಿ ಬಂದು ನೀವು ಈ ಸುತ್ತಲಿನ ಪರಿಸರವನ್ನು ನೋಡಿ. ಹೀಗೆ ಮುಂದುವರಿತಾ ನಾವು ನೋಡಿದರೆ ಇದು ದೇವಸ್ಥಾನದ ಸುತ್ತಮುತ್ತಲಿನ ಒಂದು ಪ್ರದೇಶ. ಇದು ದೇವಸ್ಥಾನದ ಮುಖ್ಯದ್ವಾರ. ನೋಡಿ, ಈ ಮುಖ್ಯದ್ವಾರದಿಂದ ನಾವು ಇವಾಗ ನಿಮಗೆ ಒಂದು ಒಳಗಡೆ ಹೋಗಿ ದರ್ಶನ ಮಾಡಿಸ್ತೇನೆ. ಇದೇ ಕ್ಷೇತ್ರ ಕಮಲಶಿಲೆ. ಒಳಗಡೆ ವಿಡಿಯೋಗ್ರಫಿ ಎಲ್ಲ ಇಲ್ಲ, ಆದ್ದರಿಂದ ನಾನು ಹೊರಗಡೆಯಿಂದಲೇ ವಿಡಿಯೋಗ್ರಫಿ ಮಾಡಿದ್ದೇನೆ. ನಿಮಗೆ ಒಂದು ದೇವಿಯ ದರ್ಶನವನ್ನು ಮಾಡಿಸೋಣ. ಇದು ದುರ್ಗಾ ಪರಮೇಶ್ವರಿ ದೇವಿಯ ದೇವಸ್ಥಾನ. ಇದು ಸರ್ಕಾರದ ಅಧೀನದಲ್ಲಿರುವ ಒಂದು ದೇವಸ್ಥಾನ. ಇಲ್ಲಿ ವಿಡಿಯೋಗ್ರಫಿ ಮಾಡಲಿಕ್ಕೆ ಪ್ರೊಹಿಬಿಷನ್ ಇದೆ. ಹೊರಗಡೆಯಿಂದಲೇ ನಾನು ವಿಡಿಯೋಗ್ರಫಿ ಮಾಡ್ತಾ ಇದ್ದೀನಿ. ಆದಷ್ಟು ಝೂಮ್ ಮಾಡಿ ನಿಮಗೆ ದೇವರ ದರ್ಶನವನ್ನು ಮಾಡಿಸ್ತಾ ಇದ್ದೀನಿ. ನೋಡಿ, ಸರಿಯಾಗಿ ದೇವರು ಕಾಣೋ ಥರ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಇದೇ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನ. ಇಲ್ಲಿ ನೀವು ಬಂದರೆ ಇದು ಒಂದು ಅದ್ಭುತ ಕ್ಷೇತ್ರ. ನೋಡಿ, ತುಂಬ ಜನರು ಇಲ್ಲಿಗೆ ಭೇಟಿ ನೀಡ್ತಾರೆ ಹಾಗೂ ದೇವಿಯವರ ಆಶೀರ್ವಾದಕ್ಕೆ ಪಾತ್ರರಾಗಿ ಇಲ್ಲಿಂದ ಹೋಗ್ತಾರೆ. ಈ ಕ್ಷೇತ್ರವು ಬಹಳ ಪ್ರಸಿದ್ಧಿ ಪಡೆದಿದೆ. ಇತ್ತೀಚಿನ ದಿನಗಳಲ್ಲಂತೂ ಈ ಕ್ಷೇತ್ರಕ್ಕೆ ಭೇಟಿ ನೀಡುವ ಜನಗಳು ಬಹಳ ಇದ್ದಾರೆ. ಇಲ್ಲಿ ಪ್ರಸಾದ ವಿತರಣೆಯಾಗಿ ಮಧ್ಯಾಹ್ನದ ಹೊತ್ತಿನಲ್ಲಿ ಊಟ ಹಾಗೂ ಸಾಯಂಕಾಲವೂ ಊಟ ಇರ್ತದೆ. ದೇವಸ್ಥಾನದಿಂದ ನೈವೇದ್ಯವಾದ ಮೇಲೆ ಇಲ್ಲಿ ಪ್ರಸಾದವನ್ನು ನೀಡಲಾಗ್ತದೆ. ಇದು ಹೊರಾಂಗಣದಲ್ಲಿ ಹಸುಗಳು, ಗೋಮಾತೆಯ ದರ್ಶನವಾಗ್ತದೆ ನಿಮಗೆ. ಈ ಗೋಮಾತೆಯರು ನೀವು ಕೊಟ್ಟಲ್ಲಿ ಬಾಳೆಹಣ್ಣನ್ನು ಸ್ವೀಕರಿಸುತ್ತವೆ. ನೋಡಿ, ಇದು ದೇವಸ್ಥಾನದ ಹಿಂಭಾಗದಲ್ಲಿರುವ ಒಂದು ನದಿ. ಇದು ಅದ್ಭುತ ಕ್ಷೇತ್ರ ಮಾತ್ರ. ಇದನ್ನು ನೀವು ಒಂದು ಸಲ ಬಂದು ಭೇಟಿ ನೀಡಿ ಇಲ್ಲಿ ದೇವರ ಆಶೀರ್ವಾದಕ್ಕೆ ಆಗಲೇಬೇಕು. ನೋಡಿ, ಇದು ಹೊರಾಂಗಣದ ಒಂದು ದೊಡ್ಡ ಗೋಪುರ ಈ ಥರ ಇದೆ. ಈ ದೇವಸ್ಥಾನದ ಆವರಣ ತುಂಬ ಸುಂದರವಾಗಿದೆ. ನೋಡಿ, ಹೀಗೆ ನನಗೆ ಸಾಧ್ಯವಾದಷ್ಟು ಇದನ್ನು ನಿಮಗೆ ತೋರಿಸಿದ್ದೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ